ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮರ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹಃ. ಶ್ರೀಕೃಷ್ಣ ಪರಮಾತ್ಮ ತನ್ನ ಸಾಕ್ಷಾತ್ಕಾರದ ಸಾಧನಗಳನ್ನು ಎಣಿಸಿ 20 ಎಂಬುದಾಗಿ ತಿಳಿಸಿದ್ದಾನೆ. ಅಮಾನಿತ್ವಂ ಅದಂಭಿತ್ವಂ ಇತ್ಯಾದಿಯಾಗಿ ಜೀವನದಲ್ಲಿ ದೇವರನ್ನು ನಂಬಿದ್ದೇವೆ, ಧರ್ಮ ಮಾರ್ಗದಲ್ಲಿದ್ದೇವೆ, ಸಜ್ಜನರ ಸಹವಾಸದೊಳಗಿದ್ದೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಧಾರ್ಮಿಕ ವಲಯದಲ್ಲಿದ್ದೇವೆ ಎಂದ ಮಾತ್ರಕ್ಕೆ ಕೃತಕೃತ್ಯರಾಗಿದ್ದೇವೆ ಎನ್ನುವ ಭಾವನೆಯಲ್ಲಿ ಕೆಲವರಿರುತ್ತಾರೆ. ಸಂತೋಷ ಪಡಬಹುದು. ಧರ್ಮ ಮಾರ್ಗದಲ್ಲಿದ್ದೇವೆ ಎನ್ನುವುದಕ್ಕೆ ಸಂತೋಷ ಪಡಬಹುದು. ದುರ್ಮಾರ್ಗದಲ್ಲಿಲ್ಲ, ನಾಸ್ತಿಕರಾಗಿಲ್ಲ ಅನ್ನುವ ಒಂದು ಸಂತೋಷ ಮನಸ್ಸಿಗಿದ್ರೆ ತಪ್ಪಿಲ್ಲ. ಆದರೆ ಕೃತಕೃತ್ಯತೆಯ ಭಾವನೆ, ಕೃತಕೃತ್ಯತೆ ಅಂದ್ರೆ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಮುಗಿಸಿ ಆಯಿತು, ಇನ್ನೇನಿಲ್ಲ ಅಂತ, ಇನ್ನೇನು ಮಾಡೋದು ಉಳಿದಿದೆ. ಇದ್ದೇವಲ್ಲ ಧರ್ಮ ಮಾರ್ಗದಲ್ಲಿ, ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರಿಗೆ ಹೋಗ್ತೇವೆ. ಕೆಲವರಂತೂ ಇಷ್ಟು ಸಂತುಷ್ಟರಾಗಿರ್ತಾರೆ, ತೃಪ್ತರಾಗಿರ್ತಾರೆ ಅಂದ್ರೆ ನಾವೇನು ಮಾಡೋದು ಬೇಕೇ ಆಗಿಲ್ಲ, ಯಾಕೆ ಅಂದ್ರೆ ನಮ್ಮ ಮನೆಯವರೆಲ್ಲ ಮಾಡ್ತಾರೆ ಅಂತ ಅಷ್ಟು ಸಂತುಷ್ಟರಾಗಿರ್ತಾರೆ. ಅದು ಇನ್ನೂ ಮುಂದಿನ ಹೆಜ್ಜೆ. ನಾವು ದೇವಸ್ಥಾನಕ್ಕೆ ಹೋಗೋದಿಲ್ಲ, ನಮ್ಮ ಮನೆಯವರು ಹೋಗ್ತಿರ್ತಾರೆ, ಸಾಕು, ಅಷ್ಟಾಯ್ತು. ಮನೆಗೆ ಒಬ್ರು ದೇವರ ಭಕ್ತಿ ಮಾಡ್ತಾರೆ, ದೇವರ ದರ್ಶನ ಮಾಡ್ಕೊಂಡು ಬರ್ತಾರೆ, ಸಾಕು. ಇನ್ನು ಮುಂದೆ ಹೋದವರಿದ್ದಾರೆ, ಸಾಕು, ಅವರ ವರ್ಣನೆ ಬಹಳ ಬೇಡ. ಅವರು ನಮ್ಮ ಹಿರಿಯರೆಲ್ಲ ಬಹಳ ಹಿಂದೆ ಮಾಡ್ತಾ ಇದ್ರು, ಆದ್ದರಿಂದ ನಾವು ಕೃತಕೃತ್ಯರು ತಿಳ್ಕೊಂಡವರಿದ್ದಾರೆ. ಮನೆಯವರು ಅಲ್ಲ, ಬಹಳ ಹಿಂದೆ. ಇತಿಹಾಸದ ಪುಟಗಳಲ್ಲಿ ನಮ್ಮ ಪ್ರಾಚೀನರು ಸ್ವಲ್ಪ ಮಠಕ್ಕೆ ಮಂದಿರಕ್ಕೆ ನಡ್ಕೊಳ್ತಾ ಇದ್ರು ಅಂತ ಕೇಳಿ ಬಂದಿದೆ. ಆದ್ದರಿಂದ ನಾವೆಲ್ಲ ಧನ್ಯರು ಅಂತ. ಒಂದರ್ಥದಲ್ಲಿ ಧನ್ಯರೇ. ಅಂಥವರ ಮನೆಯಲ್ಲಿ ಹುಟ್ಟಿದ್ದಾರೆ ಅನ್ನೋದೊಂದು ಪುಣ್ಯ. ಅಂಥ ಬಂಧು ಬಳಗ, ಹೆಂಡತಿ, ಮಕ್ಕಳು ಅಥವಾ ಗಂಡ ಇದ್ದಾರೆ ಅನ್ನೋದು ಒಂದು ಪುಣ್ಯನೇ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ಯಾವುದೂ ಕೃತಕೃತ್ಯತೆ ಅಲ್ಲ. ತಕ್ಕ ಮಟ್ಟಿಗೆ ಸಂತೋಷ ಪಡಬೇಕಾದದ್ದಷ್ಟೇ. ಏನೂ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಒಂದು ಲೋಟ ನೀರು ಸಿಕ್ಕರೂ ಸಂತೋಷ, ಒಂದಿಷ್ಟು ಸಕ್ಕರೆ ಸಿಕ್ಕರೂ ಸಂತೋಷ, ಬೆಲ್ಲ ಸಿಕ್ಕರೂ ಸಂತೋಷ, ಒಂದು ಸೌತೆಕಾಯಿ ಸಿಕ್ಕರೂ ಸಂತೋಷ. ಆದ್ರೆ ಅದರಿಂದ ಮುಗಿಯತ್ತ ಸಾಕ ಹೊಟ್ಟೆ ತುಂಬೋದಕ್ಕೆ, ಜೀವನ ನಡೆಯೋದಕ್ಕೆ ಅಷ್ಟು ಸಾಕಾಗ್ತದ? ಇಲ್ಲ. ಹಾಗೆ
ಧರ್ಮ ನಹಿ ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾ ಕ್ರಿಯಾ. ಶ್ರೀಮನ್ ಮಹಾಭಾರತ ಹೇಳುವ ಮಾತು. ಬಹುದ್ವಾರಸ್ಯ ಧರ್ಮಸ್ಯ, ಧರ್ಮಕ್ಕೆ ಅನೇಕ ದ್ವಾರಗಳಿವೆ. ಯಾವುದನ್ನು ಮಾಡಿದರೂ ವ್ಯರ್ಥ ಅಲ್ಲ, ಎಲ್ಲದಕ್ಕೂ ಅರ್ಥ ಇದೆ, ಎಲ್ಲವೂ ಸಾರ್ಥಕವಾಗಿದೆ. ಆದರೆ ಅಷ್ಟಕ್ಕೆ ಪೂರ್ಣವಾಯಿತು ಅಂತ ತಿಳಿಯುವಂತಿಲ್ಲ. ಆ ದೃಷ್ಟಿಯಲ್ಲಿ ಈ ಶ್ರೀಕೃಷ್ಣ ಪರಮಾತ್ಮ ಹೇಳುವ ಏನೊಂದು 20 ಸಾಧನೆಗಳಿವೆ, ಇವುಗಳನ್ನು ಎಷ್ಟರ ಮಟ್ಟಿಗೆ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಅಂತನ್ನುವ ಆತ್ಮಾವಲೋಕನ, ಇಂಟ್ರಾಸ್ಪೆಕ್ಷನ್ ಮಾಡ್ತಾ ಹೋದಾಗ ಮನುಷ್ಯನಲ್ಲಿ ಪ್ರಗತಿಯಾಗುವುದಕ್ಕೆ ಸಾಧ್ಯ ಇದೆ. ಒಂದೊಂದು ಹೆಜ್ಜೆಯನ್ನು ಮುಂದೆ ಇಡುವುದಕ್ಕೆ ಸಾಧ್ಯ ಇದೆ. ಹೌದು, ಇದು ನನ್ನಲ್ಲಿ ಇಲ್ಲ, ಅಥವಾ ಸ್ವಲ್ಪ ಇದೆ, ಇದೀಗ ಪ್ರಾರಂಭ ಆಗಬೇಕು, ಅಥವಾ ಕೆಲವುದರಲ್ಲಿ ಅರ್ಧ ಸಾಧಿಸಿದ್ದೇವೆ, ಇನ್ನು ಮುಂದೆ ಸಾಧಿಸಬೇಕು. ಇದೆಲ್ಲ ಮನುಷ್ಯನಿಗೆ ಆಲೋಚನೆ ಮಾಡ್ಲಿಕ್ಕಾಗತ್ತೆ. ನಾನಿದ್ದದ್ದೇ ಪೂರ್ಣ ಅಂತ ತಿಳ್ಕೊಂಡವನಿಗೆ ಪ್ರಗತಿಯೇ ಇಲ್ಲ, ಅಧೋಗತಿಯೇ ಸರಿ. ಹಾಗಾಗಿ ನಿನ್ನೆ ಕೆಲವು ಮಾತುಗಳನ್ನು ತಿಳಿದಿದ್ದೀರಿ. ಶಾಂತಿ